ಇದಕ್ಕೆ ಅವಮಾನ ಮಾಡಿದ್ರೆ ಆ ವಿಷಾದ ಅಲ್ಲ, ಸದನದಿಂದ ಹೊರಗಡೆ ಹಾಕ್ಬೇಕಾಗುತ್ತೆ, ಸಸ್ಪೆಂಡ್ ಮಾಡಿ. ಅದರಿಂದ ತಮ್ಮ ಗೌರವ ತಮ್ಮ ಗೌರವವನ್ನು ತೋರಿಸಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರು ಯಾವತ್ತೂ ಸಹ ಅವರಿಗೆ ರೋಗ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಮನೆ ಕಳಿಸಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡೋದು, ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ, ಮಾನ್ಯ ಸಭಾಪತಿಗಳ ಅವ್ರಿಗೆಲ್ಲ ಚಾನ್ಸ್ ಕೊಟ್ರಿ. ಮಾನ್ಯ ಸಭಾಪತಿಗಳ ಅವ್ರ ಕ್ಷಮೆ ನಮ್ಮ ಪ್ರತಿಭಟನೆ ಇದ್ದೇ ಇರುತ್ತೆ. ಯಾರು ಜೀವನ ಧ್ವಜಕ್ಕೆ, ಯಾರು ಸಂವಿಧಾನಕ್ಕೆ, ಯಾರು ರಾಷ್ಟ್ರಗೀತೆಗೆ ಗೌರವ ಕೊಟ್ಟಿದ್ದಾರೆ, ಪ್ರತಿಭಟನೆ ಇದ್ದೇ ಇರುತ್ತೆ. ಸದನ ಮುಖ್ಯ ಅಲ್ಲ, ಸಂವಿಧಾನ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ, ತ್ರಿವರ್ಣದ ಮುಖ್ಯ. ಮಾನ್ಯ ಸಭಾಪತಿಗಳೇ, ನಾವು ಮಾನ್ಯ ಸಭಾಪತಿಗಳ ಆಗ್ಲಿಂದ ಕೇಳ್ತಾ ಇದೀವಿ. ನಾವು ನಮಗ್ ಮಾತಾಡಕ್ ಕೊಟ್ಟಿಲ್ಲ, ಆಗ್ಲಿಂದ ಕೇಳ್ತಾ ಇದೀವಿ. ಕೊಡಬಾರ್ದು ಅಂತ ಬಿಟ್ಟಿನ ಬೇಕಂತ ಅಲ್ಲ ಮಾನ್ಯ ಸಭಾಪತಿಗಳೇ, ನಾವು ನಮಗೂ ಮಾತಾಡಕ್ ಕೊಟ್ರೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದು. ಇದಾಯ್ತು ಬರೀ ಮುಂಜಾನೆ. ನಾವು ಸದನದ ನಿಯಮವನ್ನು ಆಧರಿಸಿ ಮಾನ್ಯ ಸಭಾಪತಿಗಳೇ, ಆಯ್ತು ನಿಯಮ ಗೊತ್ತಾಯ್ತು ನನಗೆ, ಹೇಳ್ತೀನಿ. ನಿಯಮ ತಮಗೆ ಗೊತ್ತಿದೆ, ತಾವು ನ್ಯಾಯಪೀಠದಲ್ಲಿದ್ದೀರಿ. ಆಯ್ತಾಯ್ತು ಕೊಡಿ, ಬಹಳ ಚೆನ್ನಾಗಿ ರಾಜ್ಯಪಾಲರ ಆಯ್ತು ನೋಡಿ, ಇದನ್ನ ಬೆಳೆಸ್ತಾರೆ ಏನೇನ್ ಮಾಡ್ತೀರಿ? ನಿಯಮ ಪ್ರಕಾರ ಕ್ರಮ ಆಗಬೇಕಾ ಮಾಡುವ. ಆಯ್ತಾಯ್ತು ನಾನು ನೋಡ್ತೀನಿ. ಮಾನ್ಯ ಸಭಾಪತಿಗಳ 22-23 ನಂತರ ವಿಳಂಬ ನ್ಯಾಯ ನಿರಾಕರಣೆಗೆ ಸಮ ಅಂತ ಹೇಳಿ ನಮ್ಮ ನ್ಯಾಯಾಂಗ ತಜ್ಞರು ಹೇಳಿದ್ದಾರೆ. ವಿಳಂಬ ನ್ಯಾಯ ನಿರಾಕರಣೆ ಹೇಳಿದ್ರು ಮಾತಾಡ್ತೀರ ನೀವು. ಆಯ್ತು ಸಭಾಪತಿಗಳೇ, ಎಲ್ಲರಿಗೂ ನೀವು ಮಾತಾಡಿ ಬೇಗ. ನೀತಿ ನಿರೂಪಣಾ ಸಮಿತಿಗೆ ಕೊಟ್ರಿ. ನೀತಿ ನಿರೂಪಣಾ ಸಮಿತಿಗೆ ನಿಮ್ಮ ಪೀಠದಿಂದ ಅವರಿಗೆ ಮಾತಾಡಕ್ ಕೊಡ್ತೀರಾ? ಇವತ್ತು ಸದನ ನಡೀತಿಲ್ಲ ಅಂದ್ರೆ ಕೆ ಹರಿಪ್ರಸಾದ್ ಅವರೇ ಕಾರಣ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ತಪ್ಪದು. ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಮುದ್ದಾಟದಲ್ಲ ಅಲ್ವಾ ಸಭಾಪತಿಗಳೇ? ಈಗೀಗ ಕಾಲ್ ತೋರಿಸಬೇಕಾಗ್ತದೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಅವರು? ಏನ್ರಿ ನೀವು ಇಲ್ಲಿ ಸದನದಿಂದ 10 ನಿಮಿಷ ಮುಂದೂಡಿದೆ. ಇದಕ್ಕೆ ಅವಮಾನ ಮಾಡಿದ್ರೆ ಆ ವಿಷಾದ ಅಲ್ಲ, ಸದನದಿಂದ ಹೊರಗಡೆ ಹಾಕ್ಬೇಕಾಗುತ್ತೆ, ಸಸ್ಪೆಂಡ್ ಮಾಡಿ. ಅದರಿಂದ ತಮ್ಮ ಗೌರವ ತಮ್ಮ ಗೌರವವನ್ನು ತೋರಿಸಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರು ಯಾವತ್ತೂ ಸಹ ಅವರಿಗೆ ರೋಗ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ
ಮನೆ ಕಳಿಸಿದ್ದಾರೆ ಸಂವಿಧಾನಕ್ಕೆ ಅವಮಾನ ಮಾಡೋದು, ಸಂವಿಧಾನವನ್ನು ಬದಲಾವಣೆ ಮಾಡ್ಕೊಂಡು ಅಲ್ಲ, ಮಾನ್ಯ ಸಭಾಪತಿಗಳೇ, ಅವ್ರಿಗೆಲ್ಲ ಚಾನ್ಸ್ ಕೊಟ್ರಿ. ಮಾನ್ಯ ಸಭಾಪತಿಗಳೇ, ಕಾರಣದಿಂದ ಈ ಸದನ ನಡೀತಾ ಇಲ್ಲ. ಅವ್ರ ಕ್ಷಮೆ ಕೇಳಿ ನಮ್ಮ ಪ್ರತಿಭಟನೆ ಇದ್ದೇ ಇರುತ್ತೆ. ಯಾರು ಜೀವನ ಧ್ವಜಕ್ಕೆ, ಯಾರು ಸಂವಿಧಾನಕ್ಕೆ, ಯಾರು ಪ್ರತಿಭಟನೆ ಇದ್ದೇ ಇರುತ್ತೆ. ಸದನ ಮುಖ್ಯ ಅಲ್ಲ, ಸಂವಿಧಾನ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ, ಜೀವನ ಮುಖ್ಯ. ಮಾನ್ಯ ಸಭಾಪತಿಗಳೇ, ನಾವು ಕೇಳ್ತಾ ಮಾನ್ಯ ಸಭಾಪತಿಗಳೇ, ಆಗ್ಲಿಂದ ಕೇಳ್ತಾ ಇದೀವಿ ನಾವು. ನಮಗ್ ಮಾತಾಡಕ್ ಕೊಟ್ಟಿಲ್ಲ, ಆಗ್ಲಿಂದ ಕೇಳ್ತಾ ಇದೀವಿ. ಕೊಡಬಾರ್ದು ಅಂತ ಬಿಟ್ಟಿನ ಬೇಕಂತ ಅಲ್ಲ ಮಾನ್ಯ ಸಭಾಪತಿಗಳೇ, ನಾವು ನಮಗೂ ಮಾತಾಡಕ್ ಕೊಟ್ರೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದು. ಇದಾಯ್ತು ಬರೀ ಮುಂಜಾನೆ ಮಾನ್ಯ ಸಭಾಪತಿಗಳೇ, ನಾವು ಸದನದ ನಿಯಮವನ್ನು ಆಧರಿಸಿ ಮಾತಾಡಿ ಮಾನ್ಯ ಸಭಾಪತಿಗಳೇ, ಆಯ್ತು, ನಿಯಮ ಗೊತ್ತಾಯ್ತು ನನಗೆ, ಹೇಳ್ತೀನಿ. ಈಗ ಸಭಾಪತಿಗಳೇ, ನಿಯಮ ತಮಗೆ ಗೊತ್ತಿದೆ, ತಾವು ನ್ಯಾಯಪೀಠದಲ್ಲಿದ್ದೀರಿ. ಆಯ್ತಾಯ್ತು, ಕೊಡಿ, ಬಹಳ ಚೆನ್ನಾಗಿ ರಾಜ್ಯಪಾಲರ ಮೇಲೆ ಆಯ್ತು ನೋಡಿ, ಇದನ್ನ ಬೆಳೆಸ್ತಾರೆ, ಏನೇನ್ ಮಾಡ್ತೀರಿ? ನಿಯಮ ಪ್ರಕಾರ ಕ್ರಮ ಆಗಬೇಕಾ ಮಾಡುವ ಆಯ್ತಾಯ್ತು, ನಾನು ನೋಡ್ತೀನಿ. ಮಾನ್ಯ ಸಭಾಪತಿಗಳೇ, 22-23 ನಂತರ ವಿಳಂಬ ನ್ಯಾಯ ನಿರಾಕರಣೆಗೆ ಸಮ ಅಂತ ಹೇಳಿ ನಮ್ಮ ನ್ಯಾಯಾಂಗ ತಜ್ಞರು ಹೇಳಿದ್ದಾರೆ. ವಿಳಂಬ ನ್ಯಾಯ ಕುತ್ಕೊಂಡು ಹೇಳಿದ್ರು ಮಾತಾಡ್ತೀರ ನೀವು. ಆಯ್ತು, ಸಭಾಪತಿಗಳೇ, ಎಲ್ಲರಿಗೂ ಆಗುದಿಲ್ಲ. ನೀವು ಮಾತಾಡಿ ಬೇಗ. ನೀತಿ ನಿರೂಪಣಾ ಸಮಿತಿಗೆ ಕೊಟ್ರಿ. ನೀತಿ ನಿರೂಪಣಾ ಸಮಿತಿಗೆ ನಿಮ್ಮ ಪೀಠದಿಂದ ಅವರಿಗೆ ಮಾತಾಡಕ್ ಕೊಡ್ತೀರಾ? ಇವತ್ತು ಸದನ ನಡೀತಿಲ್ಲ ಅಂದ್ರೆ ಕೆ ಹರಿಪ್ರಸಾದ್ ಅವರೇ ಕಾರಣ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ತಪ್ಪದು. ಕಳೆದ ಕೂಡ್ರಿ ಕಳೆದ 2020 ಸಭಾಪತಿಗಳು ಏನ್ ಹೇಳ್ತಾರೆ? ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಮುದ್ದಾಟತನ ಅಲ್ವಾ ಸಭಾಪತಿಗಳೇ? ಕೈ ತೋರ್ತೆ ಮುದ್ದಾಟತನ ಅಲ್ವಾ ಇದು? ಈಗೀಗ ತಿರುಗ್ತಾನೆ. ಕೈ ತೋರಿಸದೆ ಕಾಲ್ ತೋರಿಸಬೇಕಾಗ್ತದೆ. ಅಂದ್ರೆ ಏನ್ ಮಾಡಿ ಏನ್ ತಿಳ್ಕೊಂಡಿದ್ದಾರೆ ಅವರು? ಕೈ ತೋರಿಸ್ತೆ ಕಾಲ್ ತೋರ್ಸಕ್ಕಾಗತ್ತಾ ಅಂತ ಕೇಳ್ತಾರೆ. ಏನ್ರಿ ನೀವು? ಇಲ್ಲಿ ಯಾರು ಸದನವನ್ನು 10 ನಿಮಿಷ ಮುಂದೂಡಿದರು.